ಹಾಯ್ ಹಲೋ ಫ್ರೆಂಡ್ಸ್, ಜ್ಞಾನ ಬ್ರಹ್ಮಾಂಡ ಕನ್ನಡ ಕ್ವಿಜ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಮೊದಲನೆಯ ಪ್ರಶ್ನೆ: ಯಾವ ದೇಶದಲ್ಲಿ ಕುರ್ಕುರೆಯನ್ನು ಬ್ಯಾನ್ ಮಾಡಲಾಗಿದೆ? ನಿಮ್ಮ ಆಪ್ಷನ್ಗಳು: ಎ ಇಟಲಿ, ಬಿ ಜಪಾನ್, ಸಿ ಕೊಲಂಬಿಯಾ, ಡಿ ಚಿಲಿ. ಸರಿಯಾದ ಉತ್ತರ ಆಪ್ಷನ್ ಎ ಇಟಲಿ. ಆರೋಗ್ಯಕ್ಕೆ ಹಾನಿಕರವಾದ ಕುರ್ಕುರೆಯನ್ನು ಇಟಲಿ ದೇಶದಲ್ಲಿ ಬ್ಯಾನ್ ಮಾಡಲಾಗಿದೆ. ನಿಮ್ಮ ಎರಡನೆಯ ಪ್ರಶ್ನೆ: ದ್ರವರೂಪದ ಬಂಗಾರ ಎಂದು ಯಾವುದನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಗಳು: ಎ ಪಾದರಸ, ಬಿ ಕೆರೋಸಿನ್, ಸಿ ಪೆಟ್ರೋಲಿಯಂ, ಡಿ ಎಳ್ಳೆಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪೆಟ್ರೋಲಿಯಂ. ಮೂರನೆಯ ಪ್ರಶ್ನೆ: ನಾಯಿಗೆ ಯಾವ ಬಣ್ಣವನ್ನು ಕಂಡಾಗ ಹೆಚ್ಚು ಕೋಪ ಬರುತ್ತದೆ? ನಿಮ್ಮ ಆಪ್ಷನ್ಗಳು: ಎ ಕೆಂಪು ಬಣ್ಣ, ಬಿ ಕಪ್ಪು ಬಣ್ಣ, ಸಿ ಹಳದಿ ಬಣ್ಣ, ಡಿ ನೀಲಿ ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಬಿ ಕಪ್ಪು ಬಣ್ಣ. ನಾಯಿಗಳಿಗೆ ಕಪ್ಪು ಬಣ್ಣವು ಕಂಡಾಗ ಹೆಚ್ಚು ಕೋಪ ಬರುತ್ತದೆ. ನಿಮ್ಮ ನಾಲ್ಕನೇ ಪ್ರಶ್ನೆ: ಕರ್ನಾಟಕದಲ್ಲಿ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ ಮೊದಲ ಗ್ರಾಮ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಬನವಾಸಿ, ಬಿ ಈಸೂರು, ಸಿ ಶಿವಪುರ, ಡಿ ಹುಬ್ಬಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ಈಸೂರು. ಈಸೂರು ಗ್ರಾಮ ಕರ್ನಾಟಕದಲ್ಲಿ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ ಮೊದಲ ಗ್ರಾಮವಾಗಿದೆ. ಐದನೆಯ ಪ್ರಶ್ನೆ: ಜಗತ್ತಿನಲ್ಲಿಯೇ ಅತ್ಯಂತ ಪ್ರಸಿದ್ಧವಾದ ಕ್ರೀಡೆ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಕ್ರಿಕೆಟ್, ಬಿ ಹಾಕಿ, ಸಿ ಟೆನ್ನಿಸ್, ಡಿ ಫುಟ್ಬಾಲ್. ಸರಿಯಾದ ಉತ್ತರ ಆಪ್ಷನ್ ಡಿ ಫುಟ್ಬಾಲ್. ನಿಮ್ಮ ಆರನೆಯ ಪ್ರಶ್ನೆ: ಚರ್ಮದ ಮೂಲಕ ಉಸಿರಾಟವನ್ನು ಮಾಡುವ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಕೋಳಿ, ಬಿ ಮೀನು, ಸಿ ಕಪ್ಪೆ, ಡಿ ಇಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕಪ್ಪೆ. ಏಳನೆಯ ಪ್ರಶ್ನೆ: ಸ್ವತಂತ್ರ ದಿನವನ್ನು ಆಚರಿಸದೇ ಇರುವ ದೇಶ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಭೂತಾನ್, ಬಿ ನೇಪಾಳ, ಸಿ ಬಾಂಗ್ಲಾ, ಡಿ ಪಾಕಿಸ್ತಾನ. ಸರಿಯಾದ ಉತ್ತರ ಆಪ್ಷನ್ ಬಿ ನೇಪಾಳ. ಎಂಟನೇ ಪ್ರಶ್ನೆ: ಭಾರತದ ರಾಷ್ಟ್ರೀಯ ತರಕಾರಿ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಬದನೆಕಾಯಿ, ಬಿ ಕುಂಬಳಕಾಯಿ, ಸಿ ಸೌತೆಕಾಯಿ, ಡಿ ಆಲೂಗೆಡ್ಡೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕುಂಬಳಕಾಯಿ. ಕುಂಬಳಕಾಯಿಯು ಭಾರತದ ರಾಷ್ಟ್ರೀಯ ತರಕಾರಿ ಎಂದು ಪ್ರಸಿದ್ಧಿ ಪಡೆದಿದೆ. ನಿಮ್ಮ ಒಂಬತ್ತನೇ ಪ್ರಶ್ನೆ ಹೀಗಿದೆ: ಇವುಗಳಲ್ಲಿ ರಾಜಧಾನಿಯಾಗದೇ ಇರುವ ನಗರವನ್ನು ಗುರುತಿಸಿ. ನಿಮ್ಮ ಆಪ್ಷನ್ಗಳು: ಎ ಮುಂಬೈ, ಬಿ ಚೆನ್ನೈ, ಸಿ ಅಹಮದಾಬಾದ್, ಡಿ ಬೆಂಗಳೂರು. ಸರಿಯಾದ ಉತ್ತರ
ಆಪ್ಷನ್ ಸಿ ಅಹಮದಾಬಾದ್. ಮುಂಬೈ, ಚೆನ್ನೈ, ಬೆಂಗಳೂರು ಇವು ರಾಜಧಾನಿಗಳಾಗಿದ್ದು ಅಹಮದಾಬಾದ್ ರಾಜಧಾನಿಯಾಗಿಲ್ಲ. 10ನೇ ಪ್ರಶ್ನೆ, ಇವುಗಳಲ್ಲಿ ಯಾವ ಕೀಟ ಗೂಡು ಕಟ್ಟಿಕೊಳ್ಳುವುದಿಲ್ಲ? ನಿಮ್ಮ ಆಪ್ಷನ್ಗಳು ಎ ಗೆದ್ದಲು, ಬಿ ನೊಣ, ಸಿ ಇರುವೆ, ಡಿ ಜೇನುಹುಳ. ಸರಿಯಾದ ಉತ್ತರ ಆಪ್ಷನ್ ಬಿ ನೊಣ. ಇದು ಹಿಂದಿನ ಸಂಚಿಕೆಯಲ್ಲಿ ಕೇಳಲಾದ ಪ್ರಶ್ನೆಗೆ ಉತ್ತರವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ. ಧನ್ಯವಾದಗಳು.